ಯಾರಾಗಬೇಕು? ಮೋದಿನೇ ಆಗ್ಬೇಕು. ಏನಕ್ಕೆ ಏನಕ್ಕೆ ಆಗ್ಬೇಕಂದ್ರೆ ದೇಶದ ಅಭಿವೃದ್ಧಿ ಮಾಡ್ಯಾರ ಅದಕ್ಕೆ. ಅಲ್ಲ ಮತ್ತೊಬ್ರು ಮಾಡಲ್ಲ ಅಂತೀರಾ? ಬೇರೆಯವ್ರು ಮಾಡಂಗಿಲ್ಲ. ಈಗಾಗಲೇ 2 ಸರಿ ಗೆದ್ದಿದ್ದಾರೆ, 3ನೇ ಸಲಿನೂ 3 ಸಾರಿ ಇನ್ನು ಗೆದ್ದಿಲೇಬೇಕು. ಇನ್ನು 6 ಸತಿ ಆದ್ರೂ ಅವ್ರಿಗೆ ಯಾರು ಗೆಲ್ಬೇಕು? ಅವರೇ ಮೋದಿನೇ ಗೆಲ್ಲಬೇಕು. ಮೋದಿ ಅವರ ಯೋಜನೆಗಳು ಯಾವ ಇಷ್ಟ ಅದು ಅಂತ, ಯಾವ್ದು ಇಷ್ಟ ಆಗಿದೆ? ಎಲ್ಲ ಯೋಜನೆನೂ ಇಷ್ಟ ಅದಾವ. ಎಷ್ಟು ಬೇಕು ನಿಮಗೆ? ಎಷ್ಟು ಬೇಕು ಹೇಳು, ಲಿಸ್ಟ್ ಕೊಡ್ಲಾ? ಇಲ್ಲ ಹೇಳಿ ಒಂದ್ ಅಲ್ಲ ಅವರೇ ಏನಕ್ಕೆ ಅಂತ ಕೇಳಿದಾಗ ಹೇಳಿ. ಮತ್ತೆ ಏನಕ್ಕಂದ್ರೆ ಎಲ್ಲ ತರನು ದೇಶದ ಅಭಿವೃದ್ಧಿ ಮಾಡ್ಯಾರ, ಎಲ್ಲ ಗೊತ್ತಿರಲ್ಲ ಜನಕ್ಕೆ, ಎಲ್ಲರಿಗೂ ಗೊತ್ತಿರುತ್ತೆ. ಹೇಳೋದನ್ನ ಅರ್ಥ ಇರಂಗಿಲ್ಲ ಇದರಲ್ಲಿ. ಇಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಇಲ್ಲಿ ಇರ್ಲಿ, ಎಲ್ಲಿ ದಿಲ್ಲಿಯಲ್ಲಿ ಇರ್ಲಿ, ಈ ಸಾರಿ ಆಗೋದು ಮತ್ತೆ ಮೋದಿನೇ. ಮತ್ತೆ ಮೋದಿನೇ. ಓಕೆ, ಥ್ಯಾಂಕ್ ಯು ಸರ್. ನರೇಂದ್ರ ಮೋದಿ ಅವರು ಏನಕ್ಕೆ? ಅವರೇ ಒಳ್ಳೆ ಕೆಲಸ ಮಾಡ್ತಾರೆ. ಇಲ್ಲ ಬೇರೆಯವರು ಮಾಡ್ತಿದ್ರಲ್ಲ, ಮಾಡ್ತಾರಲ್ಲ? ಇಲ್ಲ ಈಗಿನ ಇದ್ರೊಳಗೆ ಅವರು ಭಾರಿ ಕೆಲಸ ಮಾಡ್ತಾರೆ. ಏನ್ ಯಾವ ಯೋಜನೆಗಳು ಇಷ್ಟ ಆಯ್ತು ಅಂತ ನಿಮ್ಗೆ? ಎಲ್ಲ ಯೋಜನೆಯಿಂದ ಇದು ಕೈಕೊಂಡಾರ ಅವರು. ಎಲ್ಲ ಯೋಜನೆ ಈಗಾಗಲೇ 2 ಸಲ ಗೆದ್ದಿದ್ದಾರೆ, ಮತ್ತೆ ಬೇಕಾ? 3ನೇ ಸಲನು ಗೆದ್ದಿದ್ದಾರೆ. ಗೆಲ್ತಾರೆ? 3ನೇ ಸಲನು ಗೆದ್ದಿದ್ದಾರೆ. 3ನೇ ಸಲನು ಪ್ರಧಾನಮಂತ್ರಿ ಆಗಿ. ಅವರ ಯೋಜನೆಗಳಲ್ಲಿ ಬೆಸ್ಟ್ ಯೋಜನೆ ಅಂದ್ರೆ ಯಾವ್ದು ಅಂತೀರಾ? ಎಲ್ಲ ಅವ್ರು ಮಾಡಿದ್ದು ಶ್ರೀರಾಮ ಮಂದಿರ ಕಟ್ಟಿದ್ದು. ಶ್ರೀರಾಮ ಮಂದಿರ ನಮ್ಮ ಜನರಿಗೆ 80 ಕೋಟಿಗೆ ಅನ್ನ ಇದು ಭಾಗ್ಯ ಇದು 370 ಕಲಾಮ್. 370 ಕಲಾಮ್ ಕಾಶ್ಮೀರದ ಎಲ್ಲ ಇದನ್ನ ಮಾಡಿಕೊಟ್ಟಾರೆ. ಈ ಸಲ ಮತ್ತೆ ಮತ್ತೊಮ್ಮೆ ಏನಂತಲ್ಲ, ಮೋದಿ ಅವರು ಮತ್ತೊಮ್ಮೆ ಅಂತ ಮತ್ತೆ ಮೋದಿ ಮತ್ತೆ